ಕರ್ನಾಟಕದಿಂದ ಪ್ರಾರಂಭ ಆದಂತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಪ್ರಾರಂಭ ಆದಂತ ವೋಟ್ ಚೋರಿ ಇವತ್ತು ರಾಮಲೀಲಾ ಮೈದಾನದಲ್ಲಿ ಅಂತ್ಯಗೊಂಡಿದೆ. ಈ ಹೋರಾಟ ಪ್ರಜಾಪ್ರಭುತ್ವನ ಉಳಿಸಲಿಕ್ಕೆ ಬಹುಶಃ ನಾವು ಏನು ಎಲೆಕ್ಷನ್ ಟೈಮಲ್ಲಿ KR ಪುರಮಲ್ಲಿ ಒಂದು FIR ಆಗಿತ್ತು, ಆಳಂದಲ್ಲಿ FIR ಆಗಿತ್ತು, ಸಿವಿಲ್ ಎನ್ಕ್ವೈರಿ ಆಗಿತ್ತು. ಇವಕ್ಕೆಲ್ಲ ದಾಖಲೆಗಳನ್ನ ಎಲೆಕ್ಷನ್ ಕಮಿಷನ್ ಅವರು ಕೊಟ್ಟಿರಲಿಲ್ಲ. ನಾವು SIT ಫಾರ್ಮ್ ಮಾಡಿ ಇವತ್ತು SITಲಿ ಒಂದು ವೋಟ್ಗೆ 80 ರೂಪಾಯಿ ಡಿಲೀಟ್ ಮಾಡಲಿಕ್ಕೆ ಇವೆಲ್ಲ ಮಾಹಿತಿ ಎಲ್ಲ ಕೂಡ ಇವತ್ತು ಹೊರಗಡೆ ಬಂದಿದೆ. ಇದನ್ನ ಬಗ್ಗೆ ನಾವು ಅನೇಕ ಚರ್ಚೆಯನ್ನ ನಾವು ಮಾಡಿದ್ದೇವೆ. ಇಡೀ ದೇಶ ಉದ್ದಕ್ಕೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸ ಇವತ್ತು ಮಾಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಪೆಷಲ್ ಟ್ರೈನು ಬುಕ್ ಮಾಡ್ತೀವಿ ಅಂತ ಅನುಮತಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು. ಹಣನೂ ಕೂಡ ಸಿದ್ಧವಾಗಿದ್ದು, ಆಮೇಲೆ ಕೊಡ್ಲಿಲ್ಲ. ಅವರವರೇ ಬೋಗಿಗಳನ್ನ ಮಾಡ್ಕೊಳ್ಳಿಕ್ಕೆ ನಮ್ಮ ಲೀಡರ್ಸ್ಗೆ, ಕಾರ್ಯಕರ್ತರಿಗೆ ತಿಳಿಸಿ ಎಲ್ಲ ಅತಿ ಹೆಚ್ಚು ಟ್ರೈನು ಮತ್ತು ಸ್ಪೆಷಲ್ ಫ್ಲೈಟ್ಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಎಷ್ಟು ಸಾವಿರಾರು ಜನ ಬಂದಿದ್ದಾರೆ ಅಂತ ಹೇಳಿ ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ಸುಮಾರು 4,000ರಷ್ಟು ಹೆಚ್ಚು ಜನ ಕಾರ್ಯಕರ್ತರು ಇವತ್ತು ರಾಜ್ಯದ ವಿವಿಧ ಮೂಲೆಯಿಂದ ಬಂದು ನಮ್ಮ ರಾಜ್ಯದ ಗೌರವವನ್ನು ಉಳಿಸಿದ್ದಾರೆ. ಒಂದು ತಾವು ತಿಳ್ಕೊಳ್ಬೋದು, ಮೂರೇ ರಾಜ್ಯ ಕಾಂಗ್ರೆಸ್ ರಾಜ್ಯ ಈ ದೇಶದಲ್ಲಿ ಇರ್ಬೋದು, ಆದರೆ ಅಲ್ಲಿದ್ದಂಥ ಉತ್ಸಾಹ ಇದೆಯಲ್ಲ, ಉತ್ಸಾಹ 29ರ ಎಲೆಕ್ಷನ್ನು 28ರ ಎಲೆಕ್ಷನ್ಗೆ ಒಂದು ನಾಂದಿ. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಇಶ್ಯೂ ಏನೇ ಇರಲಿ, ಸೊ ಕಾಂಗ್ರೆಸ್ ಪಕ್ಷನ ಉಳಿಸ್ಕೊಳ್ಳೇಬೇಕು, ಈ ದೇಶಕ್ಕೆ ಅನಿವಾರ್ಯತೆ ಅಂತೇಳಿ ಕಾರ್ಯಕರ್ತರು ಸಜ್ಜಾಗಿದ್ದು ನನಗೆ ಬಹಳ ಸಂತೋಷ ಉಂಟು ಮಾಡಿದೆ. ನನಗೆ ಆತ್ಮಧೈರ್ಯ ಕೂಡ ಹೆಚ್ಚಿಸಿದೆ ಈ ಕಾರ್ಯಕರ್ತರ ವಿಶ್ವಾಸ ನೋಡಿ. ಯಾರಿಗೇನು ಅಧಿಕಾರ ಸಿಗದೆ ಹೋದಂಥ ಕಾರ್ಯಕರ್ತರು ಕೂಡ ಒಬ್ಬೊಬ್ರು 55,000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ. ಫ್ಲೈಟು 25-30 ಸಾವಿರ ಇಲ್ಲದೆ ಫ್ಲೈಟ್ ಇಲ್ಲ, ಫ್ಲೈಟ್ ಚಾರ್ಜು, ಇಲ್ಲಿ ಅಕಾಮಿಡೇಷನ್ನು, ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡ್ಕೊಂಡು ಬಂದು ಪಕ್ಷಕ್ಕೋಸ್ಕರ ಇಷ್ಟು ಒಂದು ನಮ್ರತೆಯಿಂದ ಬಂದಿದ್ದಾರಲ್ಲ, ಇದು ನನಗೆ ಬಹಳ ಸಂತೋಷ ಉಂಟು ಮಾಡಿದೆ. ಇನ್ನೊಂದು, ನಾಳೆಯಿಂದ ಜಿಲ್ಲಾ ಕಾಂಗ್ರೆಸ್ಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ GB ಎಲೆಕ್ಷನ್ಗೆ ಅರ್ಜಿ ಸ್ವೀಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ ಕ್ಯಾಂಡಿಡೇಟ್ಗೆ. ಸೊ ಆಕಾಂಕ್ಷಿ GBA GBA 369 ಸೀಟು ರಿಸರ್ವೇಷನ್ ಆಗದೆ ಇರ್ಬೋದು, ಬಟ್ ಯಾರೆಲ್ಲ ಆಸಕ್ತಿ ಇದ್ದಾರೆ ಅಂತ ನೋಡ್ಲಿಕ್ಕೆ ಅಪ್ಲಿಕೇಶನ್ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ZP ಇಲ್ಲ, ಬರೀ ಕಾರ್ಪೊರೇಷನ್ದು. ಸೊ ಅದು ಬೇರೆ ZP, ಅದು ಬೇರೆ ಪ್ರೊಸೀಜರ್ ಇದೆ. ಅದು ಒಂದು ನಿನ್ನೆ ಮಿನಿಸ್ಟರ್ಸ್ ಹತ್ರಗಳ ಮಾತಾಡಿ ಬಿಲ್ಡಿಂಗ್ ಫಂಡು 50,000 ರೂಪಾಯಿ, ಜನರಲ್ಗೆ 25,000 ರೂಪಾಯಿ, ವುಮನ್ನು ಮತ್ತು SC 25,000. ಅರ್ಜಿ ಇಲ್ಲ, ಅರ್ಜಿ ಫ್ರೀ, ಬಟ್ ಅಪ್ಲಿಕೇಶನ್ ಜೊತೆಗೆ ಬಿಲ್ಡಿಂಗ್ ಕಟ್ಟಬೇಕಲ್ಲ. ನಾನು ಬೆಂಗಳೂರಲ್ಲಿ 2 ಬಿಲ್ಡಿಂಗ್ ಕಟ್ಟಬೇಕು. ಒಂದು ಸರ್ಪಂಟೈನ್ ರೋಡ್ ಹೈದರಾಬಾದ್ ಆಫೀಸಿಂದ, ಹರ್ಷ ಹೋಟ್ಲಿಂದ ಕಡೆ, ಆಮೇಲೆ ಅಲ್ಲಿ ಜನತಾದಳದಿಂದ ಆಫೀಸಿಂದ ಬಂತಲ್ಲ ನಮಗೆ ರೇಸ್ ಕೋರ್ಸ್ ರೋಡು, ಅವೆರಡು ಬಿಲ್ಡಿಂಗ್ ಕಟ್ಟಬೇಕು. ನಾವು ಕಟ್ಟಕ್ಕೆ ದುಡ್ಡು ಬೇಕಲ್ಲ. ಸೊ ಅದಕ್ಕೆ ಅದೆಲ್ಲ ಬೆಂಗಳೂರು ನಗರದಲ್ಲೇ 50,000 ರೂಪಾಯಿ ಜನರಲ್ ಅವ್ರಿಗೆ, ವುಮನ್ನು ಮತ್ತು SC ಇಬ್ರು ಅರ್ಜಿ ಹಾಕ್ಬೇಕಾರೆ, ST ಹಾಕ್ಬೇಕಾರೆ 25,000 ರೂಪಾಯಿ. ಬಿಲ್ಡಿಂಗ್ ಫಂಡ್ ಅಂತ, ಅಪ್ಲಿಕೇಶನ್ ಫ್ರೀ, ಆನ್ಲೈನ್